ನಮಸ್ಕಾರ ರೈತ ಬಂದವ್ರೆ. ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ತರಕಾರಿ ಬೀಜ ವಿಭಾಗದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ 10 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವು ಇವತ್ತು ಬಿಜಾಪುರ ತಾಲೂಕಾ ಬಿಜಾಪುರ ಜಿಲ್ಲೆಯ ಕಣ್ಣೂರು ಗ್ರಾಮದಲ್ಲಿದ್ದೀವಿ. ಸೊ ನಾವು ನಮ್ಮ ಜೊತೆಗೆ ನಮ್ಮ ಪ್ರಗತಿಪರ ರೈತರಾದಂಥ ಸಿಕಂದರ್ ಕರೋಶಿ ಅವರು ಇದ್ದಾರೆ. ಸೊ ಅವರು ತಮ್ಮ ಸುಮಾರು ಹೆಚ್ಚು ಕಡಿಮೆ 1 ಎಕರೆ ಜಮೀನಿನಲ್ಲಿ ನಮ್ಮ ಸಿಂಜಂಟಾ ಕಂಪನಿಯ ಕಲ್ಲಂಗಡಿ ತಳಿಯನ್ನ ಬೆಳೆದಿರ್ತಾರೆ. ಸೊ ಅವರ ಪರಿಚಯದ ಮುಖಾಂತರ ಯಾವ ತರವಾಗಿ ಬಂದಿದೆ ಅನ್ನೋದನ್ನ ಕೇಳೋಣ. ರೈತರ ನಮಸ್ಕಾರ ರೀ. ನಮಸ್ಕಾರ ಸರ್. ನಮ್ಮ ಹೆಸರು ಹೇಳ್ಬೋದ್ರಿ? ನಮ್ಮ ಹೆಸರು ಸಿಕಂದರ್ ಕರೋಸಿ ರೀ. ಊರ್ರಿ? ಕಣ್ಣೂರ್ ರೀ. ಈಗ ನಮ್ಮ ಸಿಂಜಂಟಾ ಕಂಪನಿದ ನೀವು ಸಿಂಬಾ ಕಲ್ಲಂಗಡಿ ತಳಿಯನ್ನ ಬೆಳೆದಿರಿ. ಸೊ ಎಷ್ಟ್ ಸಾವಿರ ಅಗಿ ಹಚ್ಚಿದ್ರಿ? ನಾವು 5,000 ಹಚ್ಚಿದ್ರಿ. 5,000 ಹಚ್ಚಿದ್ರಿ. ಸೊ ಈಗ ಎಷ್ಟ್ ದಿನದ ಪ್ಲಾಟ್ ಇದೆ ಇದು? 6 ದಿವಸ. 66 ದಿನದ ಪ್ಲಾಟ್ ಇದೆ. ಸೊ ನಿಮ್ಗೆ 5,000 ಅಗಿಗೆ ಈಗ ಎಷ್ಟ್ ಇಳುವರಿ ಹೊಂಡಬಹುದು ಅನ್ನೋದು ಅಂದಾಜ್ ಐತ್ರಿ? ಇಳುವರಿ ಒಂದು 18 ಟನ್ ಹೊಂಟ. ಅಂದ್ರೆ ಫಸ್ಟ್ ಕಟಾವು ಸೆಕೆಂಡ್ ಕಟಾವು ಸೇರಿ ಒಂದು 18 ಟನ್ ತನ ಹೊಂಡಬಹುದು. ರೇಟು ಏನ್ ಸಿಕ್ಕಿದ್ರಿ? 25 ರೀ. ಓಕೆ ಓಕೆ. ಸೊ ಇದನ್ನ ಯಾರು ಮಾಡಿದಾರ್ರಿ? ಇದು ರಾಜಣ್ಣ ಮಾಡ್ಯಾನ್ರಿ. ರಾಜಣ್ಣ ಅವ್ರು ಮಾಡಿದಾರೆ. ಈಗ ನೀವು 66 ದಿನದ ಪ್ಲಾಟ್ ಇದೆ. ಎಲ್ಲ ನಾವು ಈಗ ನೋಡಿದಾಗ ಎಲ್ಲಿ ರೋಗ ಕಂಡು ಬಂದಿಲ್ಲ. ಆಮೇಲೆ ಕಾಯಿ ಸೆಟ್ಟಿಂಗ್ ಆಗಿರ್ಬೋದು. ಆಮೇಲೆ ಕಾಯಿ ತೂಕ ಹೆಂಗೈತ್ರಿ? ಕಾಯಿ ತೂಕ ಬೇಸದ್ರಿ. ಕಾಯಿ ಸೆಟ್ಟಿಂಗ್ ಹೆಂಗೈತ್ರಿ? ಬೇಸಾಗಿದ್ರಿ. ಸೆಟ್ಟಿಂಗ್ ಚಲೋ ಆಗೈತ್ರಿ. ಕಾಯಿ ತೂಕನು ಸರಾಸರಿ ಎವರೇಜ್ 8 ಕೆಜಿ ತನ ಐತ್ರಿ ಕಾಯಿ? 6 ದಿಂದ 7 8 ಆದ್ರಿ. 6-8 ಕೆಜಿ ತನೂ ಐತ್ರಿ. ಸೊ ಬೇರೆ ರೈತರೆಲ್ಲ ಇದನ್ನ ಬೆಳಿಬಹುದ್ರಿ? ಬೆಳಿಬಹುದ್ರಿ. ಸಿಂಬಾನ ಬೆಳಿಬಹುದ್ರಿ. ಬೆಳೆದು ಒಂದು ಒಳ್ಳೆ ಲಾಭ ಮಾಡ್ಕೋಬಹುದು. ನೀವು ಈಗ 5,000 ಅಗಿ ಎಷ್ಟು ಖರ್ಚು ಮಾಡಿದ್ರಿ? ಔಷಧ ಗೊಬ್ಬರ ಎಲ್ಲ ಇಟ್ಕೊಂಡ್ರಿ? ಒಂದ್ ಬಂದದ್ರಿ ಸರ್. 1 ಲಕ್ಷ ತನ ಬಂದಿದ್ರಿ. ನಿಮ್ಗ ಏನ್ ಇಳುವರಿ ಎಷ್ಟು ಇದು ಎಷ್ಟು ಆಗ್ಬೋದು ಅಂತ ಐತ್ರಿ? ಎಲ್ಲ ಇಳುವರಿ 18 ಟನ್ ಹೊಂಟ್ರಿ. ಒಂದ್ 4 ಲಕ್ಷವರೆಗೂ ಆಗ್ಬೋದ್ರಿ. ಅಷ್ಟ ಆಗ್ಬೋದ್ರಿ. ಸೊ ಎಲ್ಲಾ ರೈತರಿಂದ ಬೆಳಿಬಹುದ್ರಿ. ವೆರೈಟಿ ಚಲೋ ಐತಿ. ವೆರೈಟಿ ಚಲೋ ಅದ್ರಿ. ನಮ್ಮ ಎಲ್ಲಾ ಮಾಹಿತಿಗೆ ಧನ್ಯವಾದಗಳು.